ಇರಾನ್ನ ನೂತನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿಯನ್ನ ಮುಗಿಸಲೇಬೇಕು ಅಂತ ಪಣ ತೊಟ್ಟಿರುವಂತ ಅಮೆರಿಕ ಈಗ ಮುಜ್ತಬಾ ಖಮೇನಿಯ ತಲೆಗೆ ಬೆಲೆ ಕಟ್ಟಿದೆ. ಸುಮಾರು $10 ಮಿಲಿಯನ್ ಬೆಲೆ ಕಟ್ಟಿರೋದು ಅಮೆರಿಕ. ಮಾಹಿತಿ ಕೊಟ್ರೆ $10 ಲಕ್ಷ ಮಿಲಿಯನ್ ನೀಡಲಾಗುತ್ತೆ ಅಂತ ಭಾರತದ ಲೆಕ್ಕಾಚಾರದ ಪ್ರಕಾರ ಸುಮಾರು 93 ಕೋಟಿ. ಇರಾನ್ ಪ್ರಜೆಗಳಿಗೆ ಅಮೆರಿಕದ ರಾಜತಾಂತ್ರಿಕ ಭದ್ರತಾ ಇಲಾಖೆ ಪ್ರಕಟಣೆಯನ್ನು ಹೊರಡಿಸಿರೋದು. ಮುಜ್ತಬಾ ಖಮೇನಿ ಸೇರಿ IRGCಯ ಇನ್ನು ಹಲವು ನಾಯಕರನ್ನ ಮುಗಿಸೋದಕ್ಕೆ ಅಮೆರಿಕ ಪಣ ತೊಟ್ಟಿರು. ಅಲಿ ಖಮೇನಿ ಹತ್ಯೆಯ ಬಳಿಕ ಖಮೇನಿಯ ದ್ವಿತೀಯ ಪುತ್ರ ಮುಜ್ತಬಾ ಖಮೇನಿಯನ್ನ ಸುಪ್ರೀಂ ಲೀಡರ್ ಅಂತ ಆಯ್ಕೆ ಮಾಡಲಾಗಿತ್ತು. ಸದ್ಯ ಮುಜ್ತಬಾ ಖಮೇನಿಯ ಹತ್ಯೆಗೆ ಅಮೆರಿಕ ಪ್ಲಾನ್ ಮಾಡಿದೆ. ಮಾಹಿತಿ ಹಂಚಿಕೊಂಡರೆ $10 ಮಿಲಿಯನ್ ಬಹುಮಾನ ಕೊಡಲಾಗುತ್ತೆ ಅಂತ ಘೋಷಣೆ ಮಾಡಿರೋದು ಅಮೆರಿಕ ನೋಡ್ತಾ ಇದೆ. ಮುಜ್ತಬಾ ಖಮೇನಿ ಸೇರಿ IRGCಯ ಪ್ರಮುಖ ನಾಯಕರ ತಲೆಗೆ ಬೆಲೆ ಕಟ್ಟಿದೆ ಅಮೆರಿಕ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಫೋನ್ ಸಂಪರ್ಕದಲ್ಲಿ. ಶಶಿಶೇಖರ್, ನಮ್ಮ ಅನುಮತಿ ಇಲ್ಲದೆ ಸರ್ವೋಚ್ಚ ನಾಯಕರನ್ನ ಘೋಷಿಸಬಾರದು ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದರ ಹೊರತಾಗಿಯೂ ಘೋಷಣೆಯಾಗಿತ್ತು. ಮುಗಿಸಲೇಬೇಕು ಅಂತ ಪಣ ತೊಟ್ಟಿದೆ ಹಂಗಿದ್ರೆ ಇರಾನ್. ರಕ್ಷತ್, ಅಮೆರಿಕದ ಉದ್ದೇಶ ಸ್ಪಷ್ಟ. ಇರಾನ್ ನಲ್ಲಿ ಒಂದು ರೆಜಿಮ್ ಚೇಂಜ್ ಮಾಡಬೇಕು, ಆಡಳಿತ ಬದಲಾವಣೆಯನ್ನ ಮಾಡಬೇಕು. ಈಗ ಅಲ್ಲಿರುವಂತಹ ಶಿಯಾ ಇಸ್ಲಾಮಿಕ್ ಸರ್ವಾಧಿಕಾರದ ಸರ್ಕಾರವನ್ನ ತೆಗೆದು ತನ್ನ ಮಾತನ್ನ ಕೇಳುವಂತಹ ಸರ್ಕಾರವನ್ನ ಅಲ್ಲಿ ತರಬೇಕು ಅನ್ನುವಂತಹ ಉದ್ದೇಶ. ಆ ಕಾರಣಕ್ಕಾಗಿಯೇ ಅಲಿ ಖಮೇನಿಯ ಹತ್ಯೆ ನಡೆದದ್ದು. ಅದಾದ ನಂತರ ಅದೇ ಆಡಳಿತ ಮುಂದುವರೆದುಕೊಂಡು ಹೋದ್ರೆ ಇರಾನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಇಷ್ಟು ದಿನಗಳ ಕಾಲ ಯುದ್ಧ ನಡೆದದ್ದೇ ವ್ಯರ್ಥ ಆಗುತ್ತೆ. ಆ ಕಾರಣದಿಂದಾಗಿ ಅಮೆರಿಕದ ಉದ್ದೇಶ ಏನು ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇರಾನ್ನ ಮೂರನೇ ಸರ್ವಾಧಿಕಾರಿ ಮುಜ್ತಬಾ ಖಮೇನಿಯ ಬಗ್ಗೆ ಮಾಹಿತಿಯನ್ನ ಕೊಟ್ಟವರಿಗೆ $10 ಲಕ್ಷ ಮಿಲಿಯನ್ ಅನ್ನ ಕೊಡ್ತೀವಿ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ದಾರೆ. ಜೊತೆಗೆ ಯಾರು ಮಾಹಿತಿಯನ್ನ ಕೊಡ್ತಾರೆ ಅವರಿಗೆ ಇರಾನ್ ನಿಂದ ರಿಲೋಕೇಟ್ ಆಗುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ. ಈಗ ಮುಜ್ತಬಾ ಖಮೇನಿ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಫೆಬ್ರವರಿ 28ರ ದಾಳಿಯಲ್ಲಿ. ಆತ ಎಲ್ಲಿದ್ದಾನೆ ಅನ್ನುವಂತಹ ಮಾಹಿತಿ ಇರಾನ್ನ IRGC ಜೊತೆಯಲ್ಲಿ ಕೆಲಸ ಮಾಡ್ತಿರುವಂತವರಿಗೆ ಸಹಜವಾಗಿ ಗೊತ್ತೇ ಇರುತ್ತೆ. ಅತ್ಯಂತ ರಹಸ್ಯ ಸ್ಥಳದಲ್ಲಿ ಆತನಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಆದ್ರೆ ದುಡ್ಡಿನ ಆಸೆಯಿಂದ ಮತ್ತು ಅಮೆರಿಕಕ್ಕೆ ರಿಲೋಕೇಟ್ ಆಗುವ ಆಸೆ ಪಟ್ಟವರು ಮಾಹಿತಿಯನ್ನ ಕೊಡಬಹುದು ಅಂತ. ಯಾರು ಮುಜ್ತಬಾ ಖಮೇನಿಯ ಬಗ್ಗೆ ಆತ ಎಲ್ಲಿದ್ದಾನೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾರೆ ಅವರಿಗೆ $10 ಮಿಲಿಯನ್ ಹಣ, ಜೊತೆಗೆ ಅವರನ್ನ ಸುರಕ್ಷಿತವಾಗಿ ಇರಾನ್ ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಒಂದು ಉತ್ತಮ ಜೀವನವನ್ನ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಡಲಾಗಿದೆ. ಇದನ್ನ ನೋಡಿದ್ರೆ ಅಮೆರಿಕ ಇರಾನ್ ನಲ್ಲಿ ಒಂದು ರೆಜಿಮ್ ಚೇಂಜ್ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಸಫಲಗೊಳಿಸಬೇಕು ಅಂತ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದೆ. IRGC ಬೇರೆ ಬೇರೆ ಅಧಿಕಾರಿಗಳಿಗೂ ಕೂಡ, ಮಿಲಿಟರಿ ಜನರಲ್ಗಳನ್ನು ಕೂಡ ಈ ಲಿಸ್ಟ್ ನಲ್ಲಿ ಸೇರಿಸಲಾಗಿದೆ. ಮೊದಲ ಹೆಸರು ಮುಜ್ತಬಾ ಖಮೇನಿಯದ್ದಿದೆ, ಉಳಿದದ್ದು ಇರಾನ್ನ IRGCಯ ಪ್ರಭಾವಿ ನಾಯಕರದ್ದು ಸೇರಿದೆ. ಒಟ್ಟಾರೆ ಒಂದು ರೆಜಿಮ್ ಚೇಂಜ್ ನ ಉದ್ದೇಶ ಅಮೆರಿಕಕ್ಕಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ರಕ್ಷತ್, ಥ್ಯಾಂಕ್ ಯು ಶಶಿಶೇಖರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.